ಕೇವಲ 1,000ದಿಂದ ಶುರು ಮಾಡಿ ಲಕ್ಷಗಟ್ಟಲೆ ಗಳಿಸುವ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದಪ್ಪ ಅದು? ಬರೀ 1,000ದಿಂದ ಲಕ್ಷ ಸಂಪಾದನೆ ಮಾಡೋ ಬಿಸ್ನೆಸ್ ಅಂತ ಕೇಳ್ತಾ ಇದ್ದೀರಾ? ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ಹರೀಶ್. ಇವತ್ತು ನಾನು ತಿಳಿಸ್ಕೊಡ್ತಾ ಇರೋ ಬಿಸ್ನೆಸ್ ತುಂಬ ಯೂನಿಕ್ ಬಿಸ್ನೆಸ್. ಈ ಬಿಸ್ನೆಸ್ ಐಡಿಯಾನ ಯೂಸ್ ಮಾಡಿಕೊಂಡು ನೀವು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನಾದ ಹೊಸ ವೀಡಿಯೋಸ್ಗಳನ್ನ ಮುಂದ್ಗಡೆ ತರ್ತಾ ಇರ್ತೀನಿ. ಅದುವೇ ರಾ ಪಾಪ್ಕಾರ್ನ್ ಬಿಸ್ನೆಸ್. ಹೌದು, ತುಂಬಾ ಫಾಸ್ಟಾಗಿ ಮೂವ್ ಆಗುವಂಥ ಐಟಮ್ ಇದು. ಜೊತೆಗೆ ಹೆಲ್ತಿ, ಟೇಸ್ಟಿ, ಜೊತೆಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಇರೋಂತಹ ಹೈ ಸ್ಪೀಡಲ್ಲಿ ರನ್ ಆಗ್ತಿರೋಂಥ ಬಿಸ್ನೆಸ್ ಇದು. ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಮೊದಲನೇದಾಗಿ ರಾ ಮೆಟೀರಿಯಲ್. ಈ ಥರ ಸ್ವೀಟ್ ಕಾರ್ನ್ಸ್ನ ನೀವು ನಿಮ್ಮ ನಿಯರ್ ಬೈ RMCಗಳಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಹೋದರೆ ಈ ಥರದ್ದು ಪಾಪ್ಕಾರ್ನ್ ಏನಿದೆ ನೋಡಿ, ಒಳಗಡೆ ನೋಡ್ತಿದ್ದೀರಲ್ಲ ನೀವು, ರಾ ಪಾಪ್ಕಾರ್ನ್ ಇದೆಯಲ್ಲ, ಇದು ನಿಮಗೆ ಲೋಡ್ ಗಟ್ಟಲೆ ಬರುತ್ತೆ RMCಗಳಲ್ಲಿ. ಎಷ್ಟು ಬೇಕಾದರೂ ತೊಗೊಂಬರ್ಬೋದು. ಸೊ ನಾವು 1,000ದಲ್ಲಿ ಶುರು ಮಾಡೋ ಐಡಿಯಾ ಕೊಡ್ತಾ ಇರೋದ್ರಿಂದ ನಿಮಗೆ ಅದ್ರ ಬಗ್ಗೆ ನಾನು ಎಷ್ಟು ತೊಗೋಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಇದು ಬಂದು ನಿಮಗೆ ಹೋಲ್ಸೇಲಲ್ಲಿ ತೊಗೋಬೇಕಾಗತ್ತೆ. ನೀವು ಎಷ್ಟು ಕಡಿಮೆ ರೇಟ್ಗೆ ನೀವು ಬಾರ್ಗೇನ್ ಮಾಡಿ ತೊಗೊತೀರಾ ಅಷ್ಟು ಲಾಭ ನಿಮಗೆ ಜಾಸ್ತಿ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ಹೊಸದಾಗಿ ಶುರು ಮಾಡುವಾಗ ಜಾಸ್ತಿ ಬಂಡವಾಳ ಹಾಕೋಕ್ಕೆ ಹೋಗ್ಬಿಡಿ. 1,000ದಿಂದನೇ ಶುರು ಮಾಡಿ ಸಾಕು. ಬಿಸ್ನೆಸ್ನ ನೀಟಾಗಿ ಕಲ್ತ್ಕೊಳ್ಳಿ, ಟೈಮ್ ಕೊಡಿ, ನಿಧಾನವಾಗಿ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಬೋದು. ಒಂದು ಸ್ವೀಟ್ ಕಾರ್ನ್ಗೆ 5ರಿಂದ 6 ರೂಪಾಯಿ ಥರ ತರಬೇಕಾಗತ್ತೆ. ನಿಮಗೆ 600 ರೂಪಾಯಿಗೆ 110ರಿಂದ 120 ಪೀಸ್ವರೆಗೂ ಸಿಗುತ್ತೆ. ಇನ್ನು ನಿಮ್ಮ ಹತ್ರ 400 ರೂಪಾಯಿ ಬಂಡವಾಳ ಉಳಿದಿದೆ. ಅದಕ್ಕೆ ನೀವು ಇದಕ್ಕೆ ರ್ಯಾಪ್ ಮಾಡೋದಕ್ಕೋಸ್ಕರ ನಿಮಗೆ ಪ್ಲಾಸ್ಟಿಕ್ ರೋಲ್ಗಳು ಬರುತ್ತೆ. ಅದು ನಿಮಗೆ ಮಾರ್ಕೆಟಲ್ಲಿ 200 ರೂಪಾಯಿಗೆ ಸಿಗುತ್ತೆ. ನೀವು ತೊಗೊಬಂದಿರೋ ಪ್ಲಾಸ್ಟಿಕ್ ರೋಲ್ನ ನೀಟಾಗಿ ಈ ರೀತಿ ರ್ಯಾಪ್ ಮಾಡಬೇಕು ಪಾಪ್ಕಾರ್ನ್ ಸುತ್ತ. ಇಲ್ಲಿ ಜಾಗನ ಇನ್ನೂ ಸ್ವಲ್ಪ ಜಾಸ್ತಿನೇ ಬಿಟ್ಟರು ಕೂಡ ಚೆನ್ನಾಗಿ ಡಿಸ್ಪ್ಲೇ ಕಾಣುತ್ತೆ ನಿಮಗೆ. ಇದಿದೆಯಲ್ಲ, ಇದು ಗ್ಯಾಪು, ಇದನ್ನು ಇನ್ನೂ ಸ್ವಲ್ಪ ದೊಡ್ಡದು ಮಾಡಿದ್ರು ನೀಟಾಗಿ ಪಾಪ್ಕಾರ್ನ್ ಎದ್ದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಕಸ್ಟಮರ್ಗೆ ನೋಡೋದಕ್ಕೆ. ಈ ರೀತಿ ರ್ಯಾಪ್ ಮಾಡಬೇಕಾಗತ್ತೆ ಪ್ಲಾಸ್ಟಿಕ್ ರೋಲ್ಗಳನ್ನ ತಗೊಂಡು. ಜೊತೆಗೆ ಇದಕ್ಕೆ ಇವರು ಸ್ಟಿಕ್ಕರಿಂಗ್ ಹಾಕಿಲ್ಲ. ನಿಮ್ಮ ಹತ್ತಿರದ ಪ್ರಿಂಟಿಂಗ್ ಪ್ರೆಸ್ಗಳಿಗೆ ಹೋದರೆ ಒಂದು ಚಿಕ್ಕದೊಂದು ಸ್ಟಿಕ್ಕರ್ ಮಾಡಿಕೊಡ್ತಾರೆ ಇದಕ್ಕೆ. ಅದನ್ನು ಸ್ಟಿಕ್ಕರಿಂಗ್ ಮಾಡಿಸಿದ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ನಿಮ್ಮದೊಂದು ಬ್ರ್ಯಾಂಡ್ ನೇಮ್ ಅಂತ ಇದ್ದರೆ ಅದು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೊಂದು MRP ಮತ್ತು ಏನೋ ಒಂದು ಹೆಲ್ತಿ ಪಾಪ್ಕಾರ್ನ್ ಈ ರೀತಿ ಎಲ್ಲ ಒಂದು ಕೆಳಗಡೆ ಒಂದು ಅಡ್ವರ್ಟೈಸ್ಮೆಂಟ್ ಥರ ಚಿಕ್ಕದಾಗಿ ಒಂದು ಹಾಕ್ಕೊಡ್ತಾ ಅಂದರೆ ನಿಮಗೆ ನೋಡೋಕ್ಕೂ ಕಸ್ಟಮರ್ಗೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇದು MRP ಎಲ್ಲ ಹಾಕಿ ಮಾಡೋದ್ರಿಂದ ಇದಕ್ಕೆ ನಿಮಗೆ ಒಂದು 100 ರೂಪಾಯಿ ಖರ್ಚು ಬೀಳುತ್ತೆ. ಇನ್ನು ನಿಮ್ಮ ಹತ್ರ 100 ರೂಪಾಯಿ ಇರುತ್ತೆ. 1,000 ರೂಪಾಯಿ ಬಂಡವಾಳ ಅಂತ ಹೇಳಿರೋದು, 900 ರೂಪಾಯಿ ಖರ್ಚಾಗಿದೆ, 100 ರೂಪಾಯಿ ಇದೆ. ಆ 100 ರೂಪಾಯಿಗೆ ನಿಮಗೆ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಪೆಟ್ರೋಲ್ಗೆ, ನಿಮ್ಮ ಗಾಡಿ ಖರ್ಚು ಇದೆಲ್ಲ ಸೇರಿದ್ರೆ 100 ರೂಪಾಯಿ ಅದರಲ್ಲಿ ಲೆಸ್ ಮಾಡಿ. ಟೋಟಲಿ 1,000ದಿಂದ ಶುರು ಮಾಡುವಂಥ ಬಿಸ್ನೆಸ್ ಇದು. ಕೆಲಸ ಮಾಡ್ತಾ ಇರ್ತೀರಾ, ಫ್ರೀ ಟೈಮಲ್ಲಿ ಇದನ್ನು ಅಡಿಷ್ನಲ್ ಆಗಿ ಒಂದು ಪ್ಯಾಸಿವ್ ಇನ್ಕಮ್ ಥರ ಪಾರ್ಟ್ ಟೈಮ್ ಆಗೂ ಕೂಡ ಮಾಡ್ಬೋದು. ಸ್ವಲ್ಪ ಪೇಷನ್ಸಿಂದ ಚೆನ್ನಾಗಿ ಅಟ್ರಾಕ್ಟಿವ್ ಕಾಣೋ ಥರ ರ್ಯಾಪ್ ಮಾಡಿ ನೋಡಿದ ತಕ್ಷಣ ತೊಗೊಬೇಕು ಆ ರೀತಿ. ಜೊತೆಗೆ ಒಂದು ಲೇಬಲ್ ಎಲ್ಲ ಹಾಕೋದ್ರಿಂದ ನೋಡೋಕ್ಕೆ ಅವ್ರಿಗೆ ಅಟ್ರಾಕ್ಟಿವ್ ಆಗುತ್ತೆ. ಈ ಥರದ್ದು ನಿಮಗೆ 110 ಪೀಸ್ ರ್ಯಾಪ್ ಆಗಿರೋ ರೆಡಿಯಾಗಿರೋ ಪಾಪ್ಕಾರ್ನ್ ರೆಡಿ ಇರುತ್ತೆ ನಿಮ್ಮ ಹತ್ರ. ಸೊ ಇದನ್ನು ನೀವು ನಿಮ್ಮ ನಿಯರ್ ಬೈ ಸೂಪರ್ ಮಾರ್ಕೆಟ್ಸ್, ವೆಜಿಟೇಬಲ್ಸ್ ಅಂಗಡಿಗಳು, ಸ್ವೀಟ್ ಕಾರ್ನ್ ಅಂಗಡಿಗಳು, ಈ ರೀತಿ ಶಾಪ್ಸ್ಗಳಿಗೆ ನೇರವಾಗಿ ನೀವೇ ಮಾರ್ಕೆಟಿಂಗ್ ಮಾಡೋದ್ರಿಂದ ನಿಮಗೆ ಉತ್ತಮವಾದ ಲಾಭ ಗಳಿಸ್ಬೋದು ಇದರಿಂದ. ಜೊತೆಗೆ ಚೆನ್ನಾಗಿ ಸರ್ವಿಸ್ ಕೊಡಿ. ನೀವೇ ಅಂಗಡಿಗಳು ಕೊಡ್ತಿರಲ್ಲ ಅವ್ರಿಗೆ, ಸೊ ಮತ್ತೆ ಅವ್ರು ನಿಮಗೆ ಕಾಲ್ ಮಾಡ್ತಾರೆ. ಸೊ ಒಂದು ಒಳ್ಳೆ ಮಾರ್ಕೆಟಿಂಗ್ ನೆಟ್ವರ್ಕ್ನ ಬೆಳೆಸ್ಕೊಬೋದು. ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಈ ಥರ ಎಲ್ಲ ಮಾಡ್ಬೋದು. ದೊಡ್ಡ ತರಕಾರಿ ಮಾರ್ಕೆಟ್ಗಳಿಗೆ ಹೋದರೆ ಒಂದೇ ಅಂಗಡಿಯಲ್ಲಿ 20ರಿಂದ 30 ಪೀಸ್ ತೊಗೊತಾರೆ. ಇದನ್ನು ಒಂದೊಂದು ಶಾಪ್ಗೆ 20ರಿಂದ 30 ಪೀಸ್ ಅಂತ ಹೇಳಿದ್ರೆ ನಿಮಗೆ ಒಂದು 3ರಿಂದ 4 ಶಾಪ್ ಕೊಟ್ಟರೆ ಮುಗ್ದೇ ಹೋಯ್ತು, ಸೇಲ್ ಆಗುತ್ತೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ನೀವು ಕನ್ಸಿಸ್ಟೆನ್ಸಿಯಾಗಿ ಮುಂದೆ ಮಾಡ್ಕೊತ ಹೋದರೆ 200ರಿಂದ 300 ಪೀಸ್ಗಳು ಜಾಸ್ತಿ ಮಾಡ್ಕೊಂಡು ನೀವು ಬಿಸ್ನೆಸ್ನು ಕೂಡ ಇಂಪ್ರೂವ್ ಮಾಡ್ಕೊಬೋದು. ನೀವು ಹೋಲ್ಸೇಲಲ್ಲೂ ಕೂಡ ಕೊಡ್ಬೋದು. ಹೋಲ್ಸೇಲಲ್ಲಿ ಕೊಟ್ರಂತೂ ಒಂದು ಅರ್ಧ ಗಂಟೆಗೆ ಹಿಂಗೆ ಹೋಗಿದ್ದು ಬಂದರೆ ಹೋಲ್ಸೇಲಾಗಿ ಎಲ್ಲ ಸೇಲ್ ಆಗಿಬಿಡುತ್ತೆ. ಬಟ್ ಲಾಭ ತುಂಬ ಕಮ್ಮಿ. ಬಟ್ ನೀವೇ ಮಾರ್ಕೆಟಿಂಗು ನೀವೇ ತೊಗೊಂಡೋಗಿ ಅಂಗಡಿಗಳಿಗೆ ಹಾಕಿದ್ರೆ ಒಳ್ಳೆ ಲಾಭ ಗಳಿಸ್ಬೋದು. ಹೊರಗಡೆ ಮಾರ್ಕೆಟಲ್ಲಿ ಪಾಪ್ಕಾರ್ನ್ ಒಂದು ಪೀಸ್ಗೆ 25 ರೂಪಾಯಿ ಥರ ಅವರು ಸೇಲ್ ಮಾಡ್ತಾ ಇದ್ದಾರೆ ಔಟ್ಸೈಡಲ್ಲಿ. ನೀವು ಅಂಗಡಿಯವ್ರಿಗೆ 25ರಿಂದ 30% ಮಾರ್ಜಿನ್ ಕೊಡಬೇಕಾಗತ್ತೆ. ಇದ್ರ ಮೇಲೆ MRP ಪ್ರಿಂಟ್ ಮಾಡೋದಕ್ಕೆ ನೀವು ಇದನ್ನು ದೊಡ್ಡ ಸೂಪರ್ ಮಾರ್ಕೆಟಲ್ಲಿ 30 ರೂಪಾಯಿವರೆಗೂ ಕೂಡ ಸೇಲ್ ಮಾಡ್ತಾರೆ. ಸೊ ಮಾರ್ಜಿನ್ ಜಾಸ್ತಿ ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ರೆ ನೀವು 30 ರೂಪಾಯಿ ಪ್ರಿಂಟ್ ಮಾಡಿದ್ರೂ ಕೂಡ ಒಳ್ಳೆಯದೇ.
ಅವ್ರು ಬೇಕಾದ್ರೆ 25 ರೂಪಾಯಿ ಕೊಟ್ಟರೆ ಇನ್ನೂ ಕಸ್ಟಮರ್ಗೆ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಆ ಮಾರ್ಕೆಟಿಂಗ್ದೆಲ್ಲ ನೀವು ನೋಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು. ನೀವು ಎಷ್ಟು ಜಾಸ್ತಿ ಮಾರ್ಜಿನ್ ಕೊಡ್ತೀರಾ ಅಷ್ಟು ಬೇಗ ನಿಮ್ಮ ಪಾಪ್ಕಾರ್ನ್ಗಳು ಸೇಲ್ ಆಗುತ್ತೆ. ಎಲ್ಲ ಖರ್ಚು ಕಳೆದು ನಿಮಗೆ ಒಂದು ಪಾಪ್ಕಾರ್ನ್ಗೆ 10ರಿಂದ 15 ರೂಪಾಯಿ ಲಾಭ ಗಳಿಸ್ಬೋದು. 110 ರೂಪಾಯಿ ಇಂಟು 15 ರೂಪಾಯಿ ಲಾಭ ಅಂದ್ರೂ ಕೂಡ ನಿಮಗೆ ನೀವು ಹಾಕಿರೋ 1,000 ಬಂಡವಾಳಕ್ಕೆ ನಿಮಗೆ 1,650 ರೂಪಾಯಿ ವ್ಯಾಪಾರ ಆಗುತ್ತೆ. 1,000 ರೂಪಾಯಿ ಕಳೆದ್ರೂ ಕೂಡ 650 ರೂಪಾಯಿ ನೆಟ್ ಪ್ರಾಫಿಟ್ ಆಗುತ್ತೆ ನಿಮಗೆ ಪರ್ ಡೇ. ಸೊ ಇದು ಪಾರ್ಟ್ ಟೈಮಾಗಿ ನಾನು ಹೇಳ್ತಾ ಇರೋದು. ಯೋಚನೆ ಮಾಡಿ ಈ ಬಿಸ್ನೆಸ್ಸಲ್ಲಿ ಎಷ್ಟು ಲಾಭ ಇದೆ ಅಂತ. ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಈ ಬಿಸ್ನೆಸ್ನ ಇವಾಗಲೇ ಶುರು ಮಾಡ್ಬೋದು. ಒಂದು ಯೂನಿಕ್ ಬಿಸ್ನೆಸ್ ಐಡಿಯಾ ಅಂತಲೇ ಹೇಳ್ಬೋದು. ನೀವು ದಿನಕ್ಕೆ 200ರಿಂದ 300 ಪಾಪ್ಕಾರ್ನ್ನ ಸೇಲ್ ಮಾಡಿದ್ರೆ ನಿಮಗೆ 1,500 ರೂಪಾಯಿವರೆಗೂ ಲಾಭ ಗಳಿಸ್ಬೋದು. ತುಂಬ ಹೈ ಪ್ರಾಫಿಟ್ ಇರೋ ಬಿಸ್ನೆಸ್ ಇದು. ಈ ಬಿಸ್ನೆಸ್ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಒಂದೇ ಸಲ 1,000 ರೂಪಾಯಿನೂ ಕೂಡ ಬಂಡವಾಳ ಹಾಕೊಂಬಿಡಿ. ಚಿಕ್ಕದಾಗಿ ಫಸ್ಟ್ ಒಂದು 500 ರೂಪಾಯಿಂದಲೇ ಶುರು ಮಾಡಿ. ತೊಗೊಬನ್ನಿ, ಏನಿಲ್ಲ ಮಾರ್ಕೆಟ್ಗೆ ಹೋಗಿ ತೊಗೊಬನ್ನಿ. ಈ ಥರ ಪೀಸ್ಗಳನ್ನ ತೊಗೊಬಂದು ಈ ರೀತಿ ಒಂದು ರ್ಯಾಪ್ ಮಾಡಿ ಒಂದು ಸ್ಟಿಕ್ಕರ್ ಹಾಕಿ ಶುರು ಮಾಡಿ. ಫಸ್ಟು ಸ್ಟಿಕ್ಕರ್ ಹಾಕ್ತಿರೋ ಪರವಾಗಿಲ್ಲ, ಹೊಸದ್ರಲ್ಲಿ ಇದೇ ಥರನೇ ಇವ್ರು ಏನು ಮಾಡಿದ್ದಾರೆ ಇದೇ ಥರನೇ ಮಾಡಿಬಿಟ್ಟು ಶುರು ಮಾಡಿ. ಸ್ವಲ್ಪ ದಿವಸ ನೋಡಿ ನಿಮ್ಗೆ ಹೆಂಗೆ ಬಿಸ್ನೆಸ್ ಗ್ರೋತ್ ಆಗುತ್ತೆ, ಅಲ್ಲಿ ಮಾರ್ಕೆಟಿಂಗ್ ಹೆಂಗಿದೆ, ಯಾವ ಥರ ಇದೆ ತಿಳ್ಕೊಳ್ಳಿ. ತದನಂತರ ದೊಡ್ಡ ಮಟ್ಟದಲ್ಲಿ ಈ ಬಿಸ್ನೆಸ್ನ ಮಾಡಿ ಅಂತ ಹೇಳ್ತೀನಿ. ಬಿಸ್ನೆಸ್ ಏನಾದರೂ ನೀವು ಬೆಂಗಳೂರಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಫುಲ್ ಟೈಮಾಗೆ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನಿಮ್ಗೆ ದಿವಸಕ್ಕೆ ಬೆಂಗಳೂರಲ್ಲಿ ಫುಲ್ ಟೈಮಲ್ಲಿ ಮಾಡ್ತೀನಿ ಅಂದರೆ ಇದನ್ನು ಮಿನಿಮಮ್ 3,000ರಿಂದ 4,000 ರೂಪಾಯಿ ಆರಾಮಾಗಿ ಸಂಪಾದನೆ ಮಾಡ್ಬೋದು. ಅಲ್ಲಿ ತುಂಬ ದೊಡ್ಡ ಮಾರ್ಕೆಟ್ ಇರೋದ್ರಿಂದ ಈ ಥರದ್ದೆಲ್ಲ ಲೆಕ್ಕನೇ ಇಲ್ಲ. ನೀವು ತೊಗೊಂಡೋದು 100, 200, 300 ಎಲ್ಲ ಲೆಕ್ಕನೇ ಇಲ್ಲ. ಅಲ್ಲಿ ಒಂದು ರೌಂಡು ಖಾಲಿ ಮಾಡ್ಕೊಂಡು ಬಂದುಬಿಡ್ಬೋದು ಫ್ರೆಂಡ್ಸ್. ಇದಕ್ಕೋಸ್ಕರನೇ ನಾನು ನಿಮ್ಗೆ ಹೇಳಿದ್ದು ಕಡಿಮೆ ಬಂಡವಾಳದಿಂದ ಲಕ್ಷಗಟ್ಟಲೆ ಸಂಪಾದನೆ ಮಾಡುವಂಥ ಬಿಸ್ನೆಸ್ ಅಂತ ಹೇಳಿ. ನಾನಿವಾಗ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಐಡಿಯಾಸ್ದು ಒಂದು ಸಣ್ಣ ಸೀರೀಸ್ ತರ್ತಾಯಿದ್ದೀನಿ. ಸೊ ಇದನ್ನು ನಿಮಗೆ ಈ ಥರ ಬಿಸ್ನೆಸ್ ಐಡಿಯಾ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋಂಥ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವ್ರಿಗೆ ಇದನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮತ್ತು ಯಾವ ಬಿಸ್ನೆಸ್ಸು ಚಿಕ್ಕದು ದೊಡ್ಡದು ಅಂತ ಬರಲ್ಲ. ಇದರಲ್ಲಿ ನೀವು ನಂಬಿಕೆ ಇಟ್ಟು ಮಾಡಿದ್ರೆ ನಿಮ್ಮ ಸಣ್ಣ ಬಿಸ್ನೆಸ್ಸು ಕೂಡ ದೊಡ್ಡದಾಗಿ ಗ್ರೋ ಮಾಡ್ಬೋದು. ಬಿಸ್ನೆಸ್ ಅಂದರೆ ಹಿಂಗೇನೆ, ನೀವು ದೊಡ್ಡ ಬಂಡವಾಳ ಹಾಕೂ ಕೂಡ ಮಾಡ್ಬೋದು. ಅದು ಬೇರೆ ಇದು. ನಾನು ಅದನ್ನು ನಿಮ್ಗೆ ತಿಳಿಸ್ಕೊಡೋಕೆ ಹೋಗಲ್ಲ. ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಕಡಿಮೆ ಬಂಡವಾಳ. ಇದರಲ್ಲೇನು ನಿಮಗೆ ದೊಡ್ಡ ಮಟ್ಟದಲ್ಲಿ ಏನು ಲಾಸ್ ಆಗೋಲ್ಲ. ಸೊ ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಇದನ್ನು ಮಾಡೋಕ್ಕಿಂತ ಮುಂಚೆ ನೀವು ತಿಳ್ಕೊಳ್ಳಿ. ನಾನು ಹೇಳಿದ್ದೆ ಫೈನಲ್ ಅಲ್ಲ. ನಿಮಗೆ ಇಂಟರ್ನೆಟ್ಟಲ್ಲಿ ಹೋದರೆ ತುಂಬ ವಿಚಾರಗಳು ಸಿಗ್ತವೆ. ಎಲ್ಲನೂ ನೋಡಿ ಅನಲೈಸ್ ಮಾಡಿ ತಿಳ್ಕೊಳ್ಳಿ, ಸ್ಟಡಿ ಮಾಡಿ. ಇದನ್ನು ಮಾಡ್ತಾ ಇರೋ ಒಂದು 4 ಜನಗಳ ಜೊತೆ ನೋಡಿ ವಿಚಾರಗಳನ್ನ ತಿಳ್ಕೊಂಡು ಕೊನೆಯಲ್ಲಿ ಶುರು ಮಾಡಿ ಅಂತ ಹೇಳ್ತೀನಿ. ಸೊ ನಾನು ಹೇಳಿದ್ದೇ ಎಲ್ಲ ಫೈನಲ್ ಇರಲ್ಲ. ಕೆಲವೊಂದು ವಿಚಾರಗಳನ್ನ ನೀವು ಹೋಗಿ ಹುಡುಕಿ ಮಾಡಬೇಕಾಗತ್ತೆ. ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕೆಲವೊಂದು ಸಣ್ಣ ವಿಚಾರಗಳನ್ನ ನಾವು ತಿಳಿಸೋಕ್ಕಾಗಲ್ಲ. ಅದನ್ನು ನೀವೇ ಮಾಡೋಂಥ ಇಂಟ್ರೆಸ್ಟ್ ಇತ್ತು ಅಂತಂದರೆ ಮೊದಲನೇದಾಗಿ ನೀವೇ ಮಾಡ್ಬೋದು. ಈ ವಿಡಿಯೋನ ಮಾಡೋಕ್ಕೆ ಮಿನಿಮಮ್ ನನಗೆ ಒಂದು ದಿವಸ ಎಲ್ಲ ಟೈಮ್ ತೊಗೊಂಡಿರುತ್ತೆ. ತುಂಬ ಟೈಮ್ ತೊಗೊಳುತ್ತೆ ವೀಡಿಯೋನ ಮಾಡೋಕ್ಕೆ. ನೀವು ವೀಡಿಯೋ ನೋಡೋಕೆ ಒಂದು 10 ನಿಮಿಷದ ವೀಡಿಯೋ ಇರುತ್ತೆ, ಆದರೆ ಅದ್ರ ಹಿಂದೆ ನಾವು ಕೆಲಸ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಕೇಳ್ಕೊಳ್ಳೋದೇನೆಂದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಕಮೆಂಟ್ಸ್ಗಳನ್ನ ತಿಳಿಸಿ. ಸೊ ಇದೇ ರೀತಿ ವೀಡಿಯೋಗಳು ಮಾಡಬೇಕು ಅಂತ ನಮಗೂ ಪ್ರೋತ್ಸಾಹ ಸಿಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಚಾನಲ್ ಅಂತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಕನ್ನಡಿಗರನ್ನ ಬೆಳೆಸಿ ಅಂತ ಕೇಳ್ಕೊತ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.